ಸಾಮಾನ್ಯವಾಗಿ ನಾವು ಕಡ್ಲೆ ಹಿಟ್ಟನ್ನ ಉಪಯೋಗಿಸಿ ಬಜ್ಜಿಯನ್ನ ಮಾಡ್ತೀವಿ. ಆದ್ರೆ ನಾನಿವತ್ತು ಅಕ್ಕಿ ಜೊತೆಗೆ ಮಸಾಲೆಯನ್ನ ಸೇರಿಸಿ ರುಬ್ಬಿ ಒಂದು ವಿಶೇಷ ರುಚಿ ಕೊಡುವ ಬಾಳೆಕಾಯಿ ಬಜ್ಜಿಯನ್ನ ಮಾಡೋಣ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ 1.5 ಕಪ್ ಆಗುವಷ್ಟು ದೋಸೆ ಅಕ್ಕಿ ಹಾಗೂ 1.5 ಟೇಬಲ್ ಸ್ಪೂನ್ ಕಡ್ಲೆಬೇಳೆಯನ್ನ ತೊಳೆದು 4 ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಇಡಬೇಕು. 4 ಗಂಟೆ ನಂತರ ನೀರನ್ನೆಲ್ಲ ಬಸಿದು ಒಂದು ಮಿಕ್ಸಿ ಜಾರ್ಗೆ ನೆನೆದ ಅಕ್ಕಿ ಹಾಗೂ ಕಡ್ಲೆಬೇಳೆ, ಇದರ ಜೊತೆಗೆ 1.5 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 5 ಒಣಮೆಣಸು, ಇಲ್ಲಿ ಬಾಳೆಕಾಯಿ ವಾಯು ಪದಾರ್ಥವಾಗಿರೋದ್ರಿಂದ ಬೆಳ್ಳುಳ್ಳಿ ಎಸಳನ್ನ ಸೇರಿಸ್ತಾ ಇದ್ದೀನಿ. ಇದು ರುಚಿನೂ ಕೊಡುತ್ತೆ, ಘಮನೂ ಕೊಡುತ್ತೆ. ಅಲ್ಲದೆ ಸಣ್ಣ ಗಾತ್ರದ ಹುಣಸೆ ಹಣ್ಣು, 1/4 ಕಪ್ ಹಸಿ ತೆಂಗಿನ ತುರಿ, 1 ಟೇಬಲ್ ಸ್ಪೂನ್ ಜೀರಿಗೆ, 1/2 ಕಪ್ ನೀರನ್ನ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಇಲ್ಲಿ ಉಪ್ಪು ಖಾರ ಜಾಸ್ತಿ ಇದ್ರೇನೆ ಚೆನ್ನಾಗಿರುತ್ತೆ. ಈ ಹಿಟ್ಟಿಗೆ 1.5 ಟೀ ಸ್ಪೂನ್ ಉಪ್ಪು, ಸ್ವಲ್ಪ ಬೆಲ್ಲವನ್ನ ಹಾಕಿ ಮಿಕ್ಸ್ ಮಾಡಿ. ಬೇಕಿದ್ದಲ್ಲಿ ಹದ ನೋಡಿಕೊಂಡು ಸ್ವಲ್ಪ ನೀರನ್ನ ಸೇರಿಸಿ ಬಜ್ಜಿ ಹಿಟ್ಟಿನ ಹದ ಕಲಸಿಕೊಳ್ಳಿ. ಚೆನ್ನಾಗಿ ಬಲಿತ ಬಾಳೆಕಾಯಿಯ ತುದಿ ಮತ್ತು ಬುಡವನ್ನ ಕಟ್ ಮಾಡಿ ಸಿಪ್ಪೆಯನ್ನ ಸ್ವಲ್ಪ ಮಾತ್ರ ತೆಗೆದ್ರೆ ಸಾಕಾಗತ್ತೆ. ಇದನ್ನ ಉದ್ದಕ್ಕೆ ತೆಳ್ಳಗೆ ಕಟ್ ಮಾಡಿ. ದಪ್ಪ ಕಟ್ ಮಾಡಿದ್ರೆ ಚೆನ್ನಾಗಿ ಬೇಯಲ್ಲ. ಕಟ್ ಮಾಡಿದ ತಕ್ಷಣ ಬಾಳೆಕಾಯಿಯನ್ನ ನೀರಿಗೆ ಹಾಕಿಡ್ಬೇಕು, ಇಲ್ಲ ಅಂದ್ರೆ ಬಾಳೆಕಾಯಿ ಕಪ್ಪಾಗುವ ಸಾಧ್ಯತೆ ಇದೆ. ಹೀಗೆ ತೆಳ್ಳಗೆ ಕಟ್ ಮಾಡಿದ ಬಾಳೆಕಾಯಿ ಪೀಸನ್ನ ಹಿಟ್ಟಿನಲ್ಲಿ ಅದ್ದಿ ಕಾದೆಣ್ಣೆಯಲ್ಲಿ ಮಧ್ಯಮ ಉರಿಯಲ್ಲಿ ಕಾಯಿಸಿ. ಮಧ್ಯ ಮಧ್ಯ ತಿರುವಿ ಹಾಕ್ತಿರಬೇಕಾಗತ್ತೆ. ಎಣ್ಣೆಯ ಗುಳ್ಳೆಗಳು ಕಡಿಮೆ ಆದಾಗ ಎಣ್ಣೆಯಿಂದ ಹೊರಗೆ ತೆಗೆಯಿರಿ. ಈಗ ಬಾಳೆಕಾಯಿ ಬಜ್ಜಿ ರೆಡಿ. ಬಾಳೆಕಾಯಿ ಸಪ್ಪೆ ಇರುವುದರಿಂದ ಈ ಮಸಾಲೆಯನ್ನ ಹಾಕಿ ಬಜ್ಜಿ ಮಾಡಿದ್ರೆ ಅದರ ರುಚಿ ಅದ್ಭುತ. ಹಾಗಿದ್ರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.